ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೆಲೆಕ್ಟಿಂಗ್ ಯಾರ್ಯಾರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೋ ಅವರಿಗೆಲ್ಲ ಟಾಸ್ಕ್ ನ ಕೊಟ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂತ ಪ್ರೊಸೆಸ್ ನಡೀತಾ ಇದೆ. ಇದರಲ್ಲಿ ತುಂಬಾ ಚೆನ್ನಾಗಿರೋದು ಏನಪ್ಪಾ ಅಂದ್ರೆ ಟಾಸ್ಕ್ ಗಳನ್ನ ಕೊಟ್ಟು ಅವರ ಸ್ಟೇಬಲ್ ನ ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ಬಿಗ್ ಬಾಸ್ ಒಳಗಡೆ ತಗೋತಾ ಇದ್ದಾರೆ. ಇಲ್ಲಿ ಚೆಕ್ ಮಾಡಿದ್ ಬರೀ ಜನಸಾಮಾನ್ಯರಿಗೆ ಮಾತ್ರನ ಈ ಎಲ್ಲಾ ಟೆಸ್ಟ್ ಅಂತ ಕೇಳ್ತಾ ಇದ್ರಿ. ಜನಸಾಮಾನ್ಯರಲ್ಲಿ ಯಾರು ಸದೃಢವಾಗಿದ್ದಾರೆ, ಯಾರು ಅವ್ರು ತಡ್ಕೋತಾರೆ ಅಂತ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂದ್ರೆ ಈ ಟೆಸ್ಟ್ ಗಳು ತುಂಬಾನೇ ಅಗತ್ಯ ಅಂತ ಹೇಳ್ಬೋದು. ಟಾಸ್ಕ್ ಗಳು ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ನೋಡೋದಾದ್ರೆ ಇದರಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಟಾಸ್ಕ್ ಗಳನ್ನ ಕೊಟ್ಟು ಅವ್ರನ್ನ ನೇರವಾಗಿ ನೆಕ್ಸ್ಟ್ ಹಂತಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಕೂಡ. ಇಲ್ಲಿ ಪ್ರೋಮೋನ ನೋಡೋಣ ಬನ್ನಿ, ಆಮೇಲೆ ಮಿಕ್ಕಿದನ್ನ ಮಾತಾಡೋಣ. 13 ಕಂಟೆಸ್ಟೆಂಟ್ಸ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. 13 ಜನ ಕಂಟೆಸ್ಟೆಂಟ್ಸ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಅದರಲ್ಲಿ ಬರೀ 4 ಜನ ಮಾತ್ರ ತಗೋತಾರೆ. ಇಲ್ಲಿ ಟಾಸ್ಕ್ ಗಳು ನೋಡಬಹುದು, 13 ಜನಕ್ಕೂ ಸೇರಿಸಿ ಒಟ್ಟಿಗೆ ಕೊಡ್ತಾ ಇಲ್ಲ. ಸಪರೇಟ್ ಆಗಿ ಗುಂಪುಗಳನ್ನ ಮಾಡ್ಕೊಂಡು ಯಾರ್ಯಾರ ಜೊತೆಗೆ ಯಾವ್ಯಾವ ಕಾಂಪಿಟೇಷನ್ ಕೊಡ್ಬೇಕು, ಯಾವ್ಯಾವ ಟಾಸ್ಕ್ ನ ಕೊಡ್ಬೇಕು ಆ ಟಾಸ್ಕ್ ನ ಕೊಡ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗೇನೆ ಟಾಸ್ಕ್ ನ ಕೊಡ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಅವ್ರವ್ರ ಶಕ್ತಿ ಅನುಸಾರ ನೋಡ್ಕೊಂಡು ಇದು ಲಾಸ್ಟ್ ಚಾನ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ತಮ್ಮ ಸಾಮರ್ಥ್ಯನ ತೋರಿಸ್ಕೋತಾರೋ ಅವರು ನೆಕ್ಸ್ಟ್ ಹಂತಕ್ಕೆ ಸೆಲೆಕ್ಟ್ ಕೂಡ ಆಗ್ತಾರೆ. ಸೆಲೆಕ್ಟ್ ಆಗೋದು ಅವ್ರ ಎದುರುಗಡೆ ಯಾರು ಗೆಲ್ತಾರೋ ಅವ್ರನ್ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀವಿ. ಇಬ್ಬರಿಬ್ರು ಅಥವಾ ಮೂರ್ ಜನನ ಒಟ್ಟಿಗೆ ಒಂದೊಂದು ಟಾಸ್ಕ್ ನ ಬಿಡ್ತಿದ್ದಾರೆ. ಅದ್ರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಡೈರೆಕ್ಟ್ ಆಗಿ ಟಾಸ್ಕ್ ಏನು ನೆಕ್ಸ್ಟ್ ಹಂತಕ್ಕೆನೆ ಸೆಲೆಕ್ಟ್ ಮಾಡ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು ತುಂಬಾನೇ ಕಷ್ಟಕರವಾಗಿರುವಂತ ಟಾಸ್ಕ್ ಗಳನ್ನ ಕೊಡ್ತಿದ್ದಾರೆ. ಹಾಗೇನೆ ಇದ್ರಲ್ಲಿ ಯಾವ ರೀತಿ ಅವ್ರು ಆಟ ಆಡ್ತಾರೆ, ಫಿಸಿಕಲ್ ಆಗಿ ಎಷ್ಟು ಸ್ಟ್ರೆಂತ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನಕ್ಕೆ ಟಾಸ್ಕ್ ಕೊಡ್ದಿರಾನೆ ಇಲ್ಲಿ ಸೆಲೆಕ್ಟ್ ಕೂಡ ಮಾಡಿದ್ದಾರೆ. ನೀವು ಕೇಳ್ಬೋದು, ಕೆಲವೊಂದಿಷ್ಟು ಜನಕ್ಕೆ ಇಷ್ಟೊಂದು ಕಷ್ಟವಾಗಿರುವಂತ ಟಾಸ್ಕ್ ನ ಕೊಡ್ತಿದ್ದೀರಾ, ಇನ್ ಕೆಲವೊಂದಿಷ್ಟು ಜನಕ್ಕೆ ಕಷ್ಟಕರವಾಗಿಲ್ಲ ಇರೋದೇ ಇರೋಂತ ಟಾಸ್ಕ್ ನ ಕೊಡ್ತಿದ್ದಾರಲ್ಲ, ಯಾಕೆ ಹಂಗೆ ಸೆಲೆಕ್ಟ್ ಮಾಡಿದ್ರಿ, ಟಾಸ್ಕ್ ಕೊಡ್ದಿರಾ ಅಂತ ಕೂಡ ಕೇಳ್ಬೋದು. ಇದು ವ್ಯಕ್ತಿತ್ವದ ಆಟ ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಅವ್ರಿಗೊಂಥರ ಇವ್ರಿಗೊಂಥರ ಅಂತ ಹೇಳಕ್ ಆಗಲ್ಲ. ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವ್ರ ಯಾರ್ಯಾರ ವ್ಯಕ್ತಿತ್ವ ಹೇಗಿರುತ್ತೋ ಅದ್ರ ಅನುಸಾರ ಹೋಗುತ್ತೆ. ಈಗ ತುಂಬಾ ಜನ ವ್ಯಕ್ತಿತ್ವದಲ್ಲಿ ಅವ್ರ ಕೊಟ್ಟಿರುವಂತ ಒಂದ್ 5 ನಿಮಿಷದಲ್ಲೇ ಅವ್ರ ವ್ಯಕ್ತಿತ್ವ ಏನು, ಅವ್ರಿಗಿರೋ ಟ್ಯಾಲೆಂಟ್ ಏನು, ಹಾಗೇನೆ ಅವ್ರು ಹೇಗ್ ಬೇರೆಯವರಿಂದ ಡಿಫ್ರೆಂಟ್ ಆಗಿದ್ದಾರೆ, ಬಿಗ್ ಬಾಸ್ ಮನೆಗಳ ಒಳಗಡೆ ಹೋದ್ರೆ ಯಾವ ರೀತಿ ಸರ್ವೈವ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದ್ರಿಂದಾನೇ ಅವ್ರಿಗೆ ಇಂಪ್ರೆಸ್ ಆಗಿ, ಜಡ್ಜಸ್ ಗಳಿಗೆ ಇಂಪ್ರೆಸ್ ಆಗಿ ಅವರು ಡೈರೆಕ್ಟ್ ಆಗಿನೇ ಕಳಿಸ್ಕೊಟ್ಟಿದ್ದಾರೆ ಕೂಡ. ಇನ್ನು ಬೇರೆ ಅವ್ರದ್ದು ನೋಡೋದಾದ್ರೆ ಯಾಕೆ ಟಾಸ್ಕ್ ಕೊಡ್ತಿದ್ದಾರೆ ಅಂದ್ರೆ ಅವ್ರ ವ್ಯಕ್ತಿತ್ವದಲ್ಲಿ ಅಥವಾ ಅವ್ರು ಎಲ್ರ ತರಾನೇ ನಾರ್ಮಲ್ ಅನ್ಸಿರೋದ್ರಿಂದ, ಅದ್ರಲ್ಲೂ ಫಿಸಿಕಲ್ ಆಗಿ ಯಾರು ಸ್ಟ್ರೆಂತ್ ಆಗಿದಾರೋ ಅವ್ರನ್ನ ಸೆಲೆಕ್ಟ್ ಮಾಡಕ್ಕೆ ಈ ಟಾಸ್ಕ್ ನ ಕೊಡ್ತಿರೋದು ತುಂಬಾನೇ ಕರೆಕ್ಟ್ ಆಗಿದೆ ಅಂತ ಅನಿಸ್ತಿದೆ. ಇದು ತುಂಬಾನೇ ಚೆನ್ನಾಗಿರೋ ಅಂತ ಪ್ರೊಸೆಸ್ ಕೂಡ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಹೋಗೋಕೆ ಯಾರೋ ಬಂದ್ರು ಅಂತ ಹಾಗೆ ಕಳ್ಸಕ್ಕೂ ಕೂಡ ಆಗಲ್ಲ. ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಅನ್ನೋದು ತುಂಬಾ ಜನರ, ಲಕ್ಷಾಂತರ ಜನರ ಕನಸು ಅಂತ ಹೇಳ್ಬೋದು. ನೀವೇ ನೋಡಿರ್ಬೋದು, ಅವರೇ ಹೇಳಿದ್ದಾರೆ ಲಕ್ಷಾಂತರ ವಿಡಿಯೋ ಮಾಡಿ ಕಳಿಸಿ ನಿಮ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅಂತ ಹೇಳಿದಾಗ ಲಕ್ಷಾಂತರ ಜನ ಕಳ್ಸಿದ್ದಾರೆ. ಅದ್ರಲ್ಲಿ ಬರೀ 60 ಜನ ಸೆಲೆಕ್ಟ್ ಆಗಿದ್ದಾರೆ. ಆ 60 ಜನದಲ್ಲೂ ಜೆಡಿ ಹಿಡಿದು ಬರೀ 5 ಜನ ಅಥವಾ 6 ಜನನ್ನ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾರೆ. ಆ ರೀತಿ ಪ್ರೊಸೆಸ್ ಒಳಗಡೆ ಕಳಿಸಿದಾಗ ಯಾರೋ ಒಬ್ಬರನ್ನ ಕಳ್ಸಕ್ಕಾಗಲ್ಲ. ಅವರು ಟ್ಯಾಲೆಂಟ್ ಇದ್ದವ್ರನ್ನ ಕಳ್ಸಿದ್ರೆ ಅಟ್ಲೀಸ್ಟ್ ಅವ್ರು ತುಂಬಾ ದಿನ ಸರ್ವೈವ್ ಆಗಿ ಅವರ ಫ್ಯೂಚರ್ ಕೂಡ ಅದು ಹೆಲ್ಪ್ ಆಗುತ್ತೆ. ಬಿಗ್ ಬಾಸ್ ಸ್ಟೇಜ್ ಅನ್ನೋದು ಎಷ್ಟು ದೊಡ್ಡದು, ಅದನ್ನ ಬಳಸ್ಕೊಳ್ಳೋ ಅಂತ ಸಾಮರ್ಥ್ಯ ಇರೋರ್ನ ಕಳಿಸ್ಕೊಡೋದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ. ಫೋನ್ ಹೊಡೆದಾಕ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗೇನೆ ಏನೋ ಜ್ಯೂಸ್ ತರ ಏನೋ ಕುಡಿಸ್ತಾ ಇದ್ದಾರೆ. ಅದ ಏನಂತ ನಾವು ಎಪಿಸೋಡ್ ಬಂದ್ಮೇಲೆನೆ ಕಾಯ್ದು ನೋಡ್ಬೇಕು. ಅದಲ್ಲದೆ ತುಂಬಾ ಮೈ ಮೇಲೆ ಹೇರ್ಸ್ ಇರೋರ್ಗೆ ಅವ್ರಿಗೆ ವ್ಯಾಕ್ಸ್ ಕೂಡ ಮಾಡ್ತಿದ್ದಾರೆ. ಅದಂತೂ ಸಖತ್ ಪೇನ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅದಷ್ಟೇ ಅಲ್ದಿರ ಇಲ್ಲಿ ತಮ್ಮ ಫೋನ್ಗಳು ಎಷ್ಟೆಷ್ಟು ಬೆಲೆ ಬಾಳ್ತಾವೋ ಅಥವಾ ಯಾವ ರೀತಿಯಾಗಿ ಅವರು ತುಂಬಾನೇ ಕನಸು ಕಟ್ಕೊಂಡು EMI ಅಲ್ಲಿ ತಗೊಂಡಿರ್ತಾರೋ, ಹೇಗ್ ತಗೊಂಡಿರ್ತಾರೋ ಗೊತ್ತಿಲ್ಲ. ಆದ್ರೆ ಪಾಪ ಅವ್ರ ಫೋನ್ ನ ಡಿಸ್ಟ್ರಾಯ್ ಮಾಡಿ ಕೂಡ ಹೋಗಿತಿದ್ದಾರೆ. ಬಿಗ್ ಬಾಸ್ ಗಿಂತ ಬೇರೆ ಯಾವ್ದು ದೊಡ್ಡದಲ್ಲ, ಬಿಗ್ ಬಾಸ್ ದೊಡ್ಡದು ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಇಲ್ಲಿ ಇನ್ನೊಂದು ನೀವು ವಿಷಯನ ಗಮನಿಸಬೇಕು. ಏನಪ್ಪಾ ಅಂದ್ರೆ ಜಡ್ಜಸ್ ಗಳು ಏನ್ ಹೇಳ್ತಾರೆ, ನೀವು ಮಾಡಿದ ತಕ್ಷಣ ನಿಮ್ನ ಸೆಲೆಕ್ಟ್ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾರ್ ನೀವು ಸೆಲೆಕ್ಟ್ ಆಗ್ತೀರಾ ನಿಮ್ ವ್ಯಕ್ತಿತ್ವದ ಮೇಲೆ ಅಥವಾ ನೀವು ಮಾಡೋ ಟಾಸ್ಕ್ ಮೇಲೆ ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರು ಕೂಡ ಇವರು ಬಿಗ್ ಬಾಸ್ ಗೋಸ್ಕರ ಇಷ್ಟೆಲ್ಲಾ ಮಾಡ್ತಾ ಇರೋದು ತುಂಬಾನೇ ಗ್ರೇಟ್ ಅಂತ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅಳ್ತಿದ್ದಾರೆ. ಐಸ್ ಒಳಗಡೆ ಕುಡಿಸಿದ್ದಾರೆ. ಐಸ್ ವಾಟರ್ ಒಳಗಡೆ ಇಬ್ಬರನ್ನ ಕೂಡಿಸ್ಬಿಟ್ಟು ಯಾರು ಗೆಲ್ತಾರೆ ಅಂತ ಕೇಳ್ತಿದ್ದಾರೆ.
ಆಮೇಲೆ ಇನ್ನೊಬ್ರು ನಿನ್ನೆ ಕೂಡ ಸೆಲೆಕ್ಟ್ ಆದ್ರು ಉತ್ತರ ಕರ್ನಾಟಕದವರು ಬಾಗಲಕೋಟೆ ಅವರು ಇನ್ನೊಬ್ರಿಗೆ ಹೇಳ್ತಾ ಇದ್ದಾರೆ ಇವ್ರಿಗೆ ಮುಖ ತೋರ್ಸಕ್ಕೆ ಧೈರ್ಯ ಇಲ್ಲ ಇನ್ನು ಇವ್ನೇ ಸೆಲೆಕ್ಟ್ ಆಗ್ತಾನೆ ಅಂತ ಕೂಡ ಕೇಳ್ತಿದ್ದಾರೆ. ಇದು ಯಾರಿಗ್ ಅಂತಿದ್ದಾರೆ ಯಾಕೆ ಅಂತಿದ್ದಾರೆ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲೇ ನೋಡ್ಬೇಕು. ಆದ್ರೆ ಆ ಪರ್ಸನ್ ಅಂತೂ ತುಂಬಾನೇ ಡಿಫ್ರೆಂಟ್ ಅಂತ ಅನ್ಸಿದ್ರು. ಹಾಗೇನೆ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಇವ್ರೇನಾದ್ರೂ ನೆಕ್ಸ್ಟ್ ಹಂತಕ್ಕೆ ಹೋದ್ರೆ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಇವ್ರ ಕಡೆಯಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನಾವು ಅವ್ರ ಕಡೆಯಿಂದ ಎಕ್ಸೆಪ್ಟೇಷನ್ ಕೂಡ ಇಟ್ಕೋಬಹುದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ 7 years ಇಂದ ಕಷ್ಟಪಟ್ಟು ಸಿಕ್ಕಿರೋ ಸ್ಟೇಜ್ ಇನ್ನೊಂದ್ಸಲ ಇವಾಗ ಬಿಟ್ಕೊಟ್ರೆ ಲೈಫ್ ಅಲ್ಲಿ ಸಿಗೋದಿಲ್ಲ. ನಿಜ, ಇದು ತುಂಬಾ ಜನರ ಕನಸು. ಇವರು 7 ಇಯರ್ಸ್ ಇಂದ ವೇದಿಕೆಗಾಗಿ ಹುಡುಕಾಡ್ತಾ ಇದ್ರಂತೆ. ತಮ್ಮ ಟ್ಯಾಲೆಂಟ್ ನ ತೋರಿಸ್ಕೊಳಕ್ ಆಗಿರ್ಬೋದು ಅಥವಾ ತಾವು ಬೆಳೆಯಕ್ ಆಗಿರ್ಬಹುದು ತೋರಿಸ್ಕೊತಾ ಇದ್ರಂತೆ. ಇದನ್ನ ಏನಾದ್ರೂ ನಾನು ಸ್ವಲ್ಪ ತಡ್ಕೊಳಕ್ ಆಗ್ದಿರಾ ಈ ಪೇನ್ ಏನಿರುತ್ತೋ ಈ ತಂಪು ಏನಿರುತ್ತೋ ಅವ್ರನ್ನ ಐಸ್ ವಾಟರ್ ಅಲ್ಲಿ ಕುಡ್ಸಿರೋದ್ರಿಂದ ಅದನ್ನ ತಡ್ಕೊಳ್ದಿರಾ ಏನಾದ್ರೂ ಎದ್ ಬಿಟ್ರೆ ಒಂದ್ 5 ನಿಮಿಷದ ನೋವಿಗಾಗಿ ತುಂಬಾನೇ ಏನೋ ರಿಗ್ರೆಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಾನ್ ತಡ್ಕೋತೀನಿ ನಾನ್ ಕೂತ್ಕೋತೀನಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಕೂಡ. ಸೊ ನೋಡೋಣ ಏನಾಗುತ್ತೆ ಅಂತ ಎಪಿಸೋಡ್ ಅಲ್ಲಿ. ಈ ಎಪಿಸೋಡ್ ಮಾತ್ರ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ಇವತ್ತಿನ ಎಪಿಸೋಡ್ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.